ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮುಂಬೈಲಿ ಫೇಮಸ್ ಆಗಿರೋ ಪ್ರಾನ್ ಕೋಳಿ ವಡಾನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ನೋಡ್ತಾ ಇರೋರಲ್ಲಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಇಲ್ಲಿ 1/2 kg ಪ್ರಾನ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಜ್ಯೂಸ್ ತೊಗೋತಾ ಇದ್ದೀನಿ. ಇಲ್ಲಿ ಇದೆಲ್ಲ ಹಾಕಿದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 1/2 ಅವರ್ ಆದರೂ ಎತ್ತಿಟ್ಕೋಬೇಕಾಗುತ್ತೆ. ಆವಾಗ ಚೆನ್ನಾಗಿ ಉಪ್ಪು ಎಲ್ಲ ಪ್ರಾನ್ಗೆ ಹಿಡಿಯುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಳ್ಳೋದು. ನಂತರ ಮಸಾಲೆಗೆ ಇಲ್ಲಿ ಜಾರ್ ತೊಗೊಂಡು ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಹಾಗೆ ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಈ ರೀತಿಯಾಗಿ ಪೇಸ್ಟ್ ಥರ ರುಬ್ಕೋಬೇಕಾಗುತ್ತೆ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ನಂತರ ಇವಾಗ ಇದು 1/2 ಅವರ್ವರೆಗೂ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೀವು ಟೈಮ್ ಇದ್ದರೆ 1 ಅವರ್ ಆದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ರುಬ್ಬಿರೋ ಮಸಾಲೆ ಏನಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಸು ನಾವು ಮಿಕ್ಸ್ ಮಾಡೋದ್ರಿಂದ ನಾವೇನೇ ಐಟಮ್ ಮಾಡಿದಾಗ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮತ್ತೆ ಇನ್ನೊಂದು 15-20 ನಿಮಿಷ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಖಾರ, ನಿಮ್ಗೆ ನೋಡಿಕೊಂಡು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ನಂತರ ಒಂದು 1/4 ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ತಾಯಿದ್ದೀನಿ. ನಂತರ ಒಂದು 1/4 ಸ್ಪೂನು ಜೀರಿಗೆ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಸ್ಪೂನಷ್ಟು ಮೈದಾನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಬೈಂಡಿಂಗೋಸ್ಕರ ಹಾಕೋತಾ ಇರೋದು. ಇದು 2ರಿಂದ 3 ಸ್ಪೂನ್ವರೆಗೂ ಕಡಲೆ ಹಸಿಟ್ಟನ್ನ ಹಾಕಿಬಿಟ್ಟು ಗರಂ ಮಸಾಲ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನಿಲ್ಲಿ. ನಂತರ ಮತ್ತೆ ಇನ್ನೊಂದು ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗ ಮ್ಯಾರಿನೇಷನ್ ಚೆನ್ನಾಗಿ ಮಾಡ್ಕೋಬೋದು, ಕೋಟಿಂಗ್ ಚೆನ್ನಾಗಿ ಕೊಡ್ಬೋದು ಕೈಯಲ್ಲಿ ಕೊಟ್ಟಾಗ. ಪ್ರಾನು ತುಂಬ ಸಾಫ್ಟಾಗಿರುತ್ತೆ, ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೊಂದು ಮೊಟ್ಟೆ ಹಾಕಿ ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಮಿಕ್ಸ್ ಮಾಡೋವಾಗ ಪ್ರಾನು ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಸೊ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ಮ್ಯಾರಿನೇಷನ್ ಮಾಡಿ 1 ಅವರ್ ಆದರೂ ಎತ್ತಿಟ್ಕೋಬೇಕಾಗತ್ತೆ. ನಂತರ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದೊಂದೇ ಪ್ರಾನ್ಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಒಂದೊಂದೇ ಹಾಕ್ಕೊಂಡು ಇದನ್ನ ಲೋ ಫ್ಲೇಮಲ್ಲಿ ಸುಟ್ಕೋಬೇಕಾಗುತ್ತೆ. ನಾವೇನಾದ್ರು ಹೈ ಫ್ಲೇಮ್ ಇಡೋಕ್ಕೆ ಹೋದರೆ ಮೇಲೆ ಮಾತ್ರ ಕಲರ್ ಬಂದು ಕ್ರಿಸ್ಪಿ ಬಂದುಬಿಡುತ್ತೆ, ಒಳಗಡೆ ಬೇಯಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಒಳಗಡೆ ಸಾಫ್ಟಾಗೂ ಇರುತ್ತೆ, ಆಚೆ ಕ್ರಿಸ್ಪಿಯಾಗೂ ಇರುತ್ತೆ. ಇದು ಪ್ರಾನಿನ ತುಂಬ ಟೈಮ್ ತೊಗೊಳ್ಳಲ್ಲ ಫ್ರೈ ಆಗೋಕ್ಕೆ. ಒಂದು 4ರಿಂದ 5 ನಿಮಿಷ ಅಷ್ಟರಲ್ಲಿ ಪ್ರಾನ್ ಬೆಂದ್ಬಿಡುತ್ತೆ. ಚಿಕನ್ ಥರ ಅಲ್ಲ ಪ್ರಾನು. ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಂಡು ಎಲ್ಲ ಸೈಡೂ ನೀಟಾಗಿ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ನೀವು ತುಂಬಾ ಇಷ್ಟಪಡ್ತೀರಾ. ಇದು ಡಿಫ್ರೆಂಟಾಗೂ ಇರುತ್ತೆ, ಟೇಸ್ಟ್ ಇದು ತುಂಬ ಇಷ್ಟನೂ ಪಡ್ತಾರೆ. ಬೇರೆಯವರಿಗೆ ಮಾಡಿಕೊಟ್ರೆ ಕೂಡ ಮತ್ತೆ ಮತ್ತೆ ನಿಮ್ಮನ್ನ ಇದನ್ನೇ ಮಾಡಿಕೊಡಿ ಅಂತ ಕೇಳ್ತಾರೆ ನಿಮ್ಮನ್ನ. ಇದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಆಗ್ತಾಯಿದೆ ಅಂದಾಗ ಸೈಡ್ಗೆ ತೆಗೆದಿಟ್ಕೋತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಗೋಲ್ಡನ್ ಫ್ರೈ ಕಲರ್ ಬರಬೇಕು. ನಂತರ ಇದನ್ನು ಒಂದು 5 ನಿಮಿಷ ತಣ್ಣಗಾಗಿಬಿಟ್ಟು ನಾನು ಮತ್ತೆ ಇದನ್ನು ಡಬಲ್ ರೋಸ್ಟ್ಗೆ ಮತ್ತೆ ಆಯಿಲ್ಗೆ ಹಾಕೋತಾ ಇದ್ದೀನಿ. ಆವಾಗ ಏನಾಗುತ್ತೆ ಅಂತಂದರೆ ಒಳಗಡೆ ಕೂಡ ಸಾಫ್ಟ್ ಇರುತ್ತೆ, ಆಚೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಈ ರೀತಿಯಾಗಿ 2 ಸತಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು. ನಿಮಗೇನಾದ್ರು ಡಬಲ್ ಟೈಮ್ ಆಯಿಲಲ್ಲಿ ಹಾಕೋದು ಇಷ್ಟ ಇಲ್ಲ ಅಂದಾಗ ನೀವು 1 ಟೈಮೇ ಆಯಿಲ್ಗೆ ಹಾಕೋಬೋದು. 1 ಟೈಮೇ ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಸುಟ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಇವಾಗ ಇನ್ನೂ ಕ್ರಿಸ್ಪಿ ಚೆನ್ನಾಗಿ ಆಗ್ತಾಯಿದೆ. ನಾವು ಇದಕ್ಕೆ ಮೈದಾ ಬೇಸನ್ ಎಲ್ಲ ಹಾಕಿರೋದ್ರಿಂದ ಬೇಗ ಕೋಟಿಂಗು ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇದು ಇವಾಗ ತಕ್ಕೋತಾ ಇದ್ದೀನಿ. ಈ ಪ್ರಾನ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.